ಕಾಲೇಜಿಂದ ಈ ಹುಡುಗ ಬರ್ಲೇ ಇಲ್ಲಲ್ಲ. ಬಂದ್ ಇಲ್ಲೇ ಕುಂತಾನಲ್ಲಿ ಇವ ಬಾಗಲಾಗ. ಅನ್ಲಂಗು ಒಳಗ್ ಬರ್ಬಾರ್ದ? ಏಯ್ ಚಂದ್ರೆ ಚಂದ್ರೆ, ಒಳಗ್ ಬರದ್ ಬಿಟ್ಟು ಇಲ್ಲೇ ಕುಂತಿಲ್ಲ. ನಂಗೆ ಬೇಜಾರಾಗೈತಿ, ಸಿಟ್ಟು ಬಂದೈತಿ. ಯಾಕ ಯಾಕ ತಿಂದ್ ಹೆಚ್ಚಾಗೈತೆ ಮಕ್ಕಳಾಗ? ಸಿಟ್ಟಾಕ್ ಬರ್ಬೇಕ? ಯವ್ವ, ನಾ ಇನ್ ಕಾಲೇಜ್ಗೆ ಹೋಗುದಿಲ್ಲ. ಮಳಿ ಹತ್ತದ್ರೊಳಗ ಬಂದ್ಬಿಡು ಶಾಂತಕ್ಕ. ಮತ್ ಸಂಜೆ ಆಗುತ್ತಲೆ ಯಾಕ ಒಂಚೂರು ಮಳಿ ಹಿಡಿಯಾಕತೈತಿ. ನೀ ಏನ್ ಬಾ ಕಾಯ್ಪಲ್ ತಗೋಬೇಕನ್ಲೇ ಈ ವಾರ? ಇಲ್ಲವಾ ಶಾಂತಕ್ಕ, ನಾ ತರುದ ಬರೇ ಒಂದ್ 100 ರೂಪಾಯಿ, 100-150 ರೂಪಾಯಿ ಒಳಗ ಕಾಯ್ಪಲ್ಲೆ. ಯಾವ್ದು ಬರ್ತದ ಬರುವಲ್ತಕ್ಕ. ಮ್ಯಾಗಿಂದ ಉಳ್ಳಾಗಡ್ಡಿ ಇವು ಮೀನ್ ಬೇಕಲ್ಲ, ಅಂತ ಬಟ್ಟ ತರ್ತೇನೆ ನಾವು. ಹುಳ್ಕದ್ದೆ ಅವು ತರ್ಕೊಂಡ್ ಕುಂದ್ರಂಗಿಲ್ಲ. ಪ್ರೇಮಿ ಬರ್ತೀಯನ್ಲೇ ಕಾಯ್ಪಲ್ಲೆಕ್ಕ? ಹ್ಞೂ ಶಾಂತಕ್ಕ ಬರ್ತೇನೆ ತಡಿ. ನಾನು ಬಂತ ಚೀಲ ತಂದೆ. ಯವ್ವ, ನಾ ಇಲ್ಲಿ ಮಾತಾಡತ್ತೀನಿ, ಹೊಂಟಿ ಅಲ್ಬೇ ಕಾಯ್ಪಲ್ಯಕ. ನಿನ್ನ ಬಾಯ ನನ್ನ ಜಿಟ್ಟಿ ಹಾಟ್ಯ ಏನ್ ಅನ್ನೋದು ಹೇಳ್ತೀನಿ. ನಾನು ಕೆರು ತಗೊಲಿ ನಿನಗ. ಹಿಂಗ್ ಬೈಯದಂತ ಕಲ್ತಿ ನೋಡು. ಅಲ್ಲ ಅವನ ಮತ್ತೆ ಎದ್ದೋಗಲ್ ಕುಂದಿರ್ತಾನ ನೋಡು. ಏನ್ ಈಗ ಎದಕ್ಕೆ ಏನ್ ಮಾತಾಡ್ಬೇಕು? ನಾನು ಕಾಲೇಜ್ಗೆ ಹೋಗುದಿಲ್ಲ ಇನ್ಮ್ಯಾಗ. ಹೋಗಾಕ್ ಹೋಗ್ಬೇಡ. ನಾ ಕೆಮ್ಮೆದಾವಲ್ಲ ಮನ್ಯಾನು ಮೇಸ್ಕೊಂತ ಅಡ್ಡಾಡ. ಚಲೋನಾರ ಆಕತಿ. ನಾನು ಹೋಗುದರ ತಪ್ಪತತಿ. ಇನ್ನೊಂದ್ 2 ಆಕಳ ತರ್ಸಕ್ ಹೇಳ್ತಾನೆ ನಿಮ್ಮ ಅಪ್ಪಗ. ಹೆಂಗಾರ ಮಾಡಿ ಸಾಲ ತೆಗಿಸಿ 2 ಆಕಳನಾರ ತಂದು ಕೊಡ್ತೇವಿ, ಮೇಸ್ಕೊಂತ ಅಡ್ಡಾಡ. ಏನ ಆಕಳ ಎಮ್ಮೆ ಮೇಯಿಸ್ಬೇಕನ? ಬಾಯ ಬೂಟ್ ಇಟ್ಟಾರ ನಿನಗ. ಮತ್ತೆ ಕಾಲೇಜಿಗೆ ಹೋಗುದಿಲ್ಲ ಅಂದ್ರೆ ಮತ್ತೆ ಮನ್ಯಾಗ ಇದ್ದೇನ್ ಕಿಸಿತಿ? ಇಲ್ಲ ಕೆಲ್ಸಕ್ಕೆ ಹೋಗ್ಯಾರ. ಮತ್ ಸಾಲಿ ಫೀಸ್ ಕಟ್ಟಿದ್ ಏನಾಗಬೇಕದ ಕಾಲೇಜಿಗೆ? ಅದನ್ನ ನೀ ಯೋಚನೆ ಮಾಡ. ಕಾಲೇಜಿಗೆ ಹೋಗುದಿಲ್ಲ ಅಂತ ಹೇಳತ್ತಿಯಲ್ಲ, ಹಂಗಾರ ಫೀಸ್ ಕಟ್ಟ್ಯಾರ, ಅದ್ರದ್ದು ಏನಾಗಬೇಕತಿ ಅಂತ ನೀ ಯೋಚನೆ ಮಾಡ. ಬಾಡೆ ನಮಗ್ ಹೇಳ್ತಿಯಲ್ಲ. ಮನೆಯಿಂದ 108 ತುಂಬಿರ್ತಾವ ತಲೆಯಾಗ. ಮತ್ ನಿಂದ ಬೇರೆ ಯೋಚನೆ ಮಾಡಕ್ ಹೋಗುನ್ನ. ಅದಕ್ಕೆ ಹೋಗುದಿಲ್ಲ ಏನು ಸರಳ ಬಾಯ್ ಬಿಟ್ಟು ಹೇಳು. ಇಲ್ಲಿಕಂದ್ರೆ ಬಾಯಿ ತಣ್ಣಗೆ ಇಟ್ಕೊಂಡು ಕುಂದ್ರು. ಯೋ ಪ್ರೇಮಿ, ನೀ ಆಡಕ್ ಬಡಕ್ ಅಂತ ಮೈ ಮ್ಯಾಗ ಹೋದ್ರಿ ಹ್ಯಾಂಗ ಹೇಳ್ಬೇಕ್ಲೇವ? ಒಂದ್ ಈಟ್ ನಿಧಾನಕ್ಕೆ ಮಾತಾಡು. ಸುಮ್ನಿರ ಸಂತಕ. ನಿನ್ಗೇನ್ ಗೊತ್ತ? ಇವು ಅಪ್ಪ ಮಕ್ಳ ಕೈಯಾಗ ಎಗುದೈತನ ಏನ್ ತಲೆ ಹಿಡಿಸ್ತಾವ? ನಂದು ತಲೆ ಕೆಡ್ಸಿ ಮೊಸರು ಗಡಿಗೆ ಮಾಡ್ತಾವತ್ತಾಗ. ಏನ್ ನೋಡಿ, ಈಗ ಬೆಳಗ್ಗೆ ಎದ್ದು ಬಂದ ಈಗ ಹೋಗಿದ್ನ ಬಂದವನ. ಈಗ ನಾ ಕಾಲೇಜ್ಗೆ ಹೋಗುದಿಲ್ಲ ಅಂತ ಕುಂತಾನ. ಏನನ್ನು ಬಾಯ್ ಬಿಟ್ಟಾರ ಹೇಳ್ಬೇಕ? ಈ ಭಾಡ್ಯ ಕಾಲೇಜ್ಗೆ ಹೋಗುದಿಲ್ಲ ಅನ್ನಕ ಅಂತದ್ ಏನ್ ಕೆಲಸ ಹೇಳೈತಿ ಇವಂಗ? ಕಾಲೇಜ್ ಹೋಗ್ತಾನ ಅಂತೇಳಿ ಮನ್ಯಾನ ಕೆಲಸ ಏನು ಹೇಳಕ್ ಹೋಗಂಗಿಲ್ಲ ಬಾಳೆ ಇವಂಗ. ಮತ್ತ ಕಾಲೇಜ್ಗೆ ಹೋಗುದಿಲ್ಲ ಅಂತ ಯಾಕ ಚಂದ್ರ? ಯಾಕೆ ಹೋಗುದಿಲ್ಲ? ದಿನಾ ಬಸ್ಸಿಗೆ ಹೋಗಿ ಬರಕ ತ್ರಾಸ ಆಕತ್ ಬೇಚಿಗವ. ನಿಮ್ಮ ಅಪ್ಪಗೆ ಹೇಳ್ತಂದ್ರೆ ಒಂದು ಹೆಲಿಕಾಪ್ಟರ್ ತಂದಿಡಾಕ. ಇಲ್ಲಿ ಕುಂದಿರ್ತೈತಿ. ಇಲ್ಲಿ ಹೆಲಿಕಾಪ್ಟರ್ ಬಂದು ಆಗಲ್ಲ ನಿಂತು ಕುಟ್ಲೆ ಹತ್ತು ಅಲ್ಲಿ ಹೋಗಿ ಇಳಿಸ್ತತ್ ನಿನ್ನ. ಬಸ್ಸಿಗೆ ಹೋಗ್ಬರಕ್ಕೆ ತ್ರಾಸ ಆಕತ್ತಂತ ಇವಂಗ. ಹೋಗಲಿ 8 ಮೈಲಿ 10 ಮೈಲಿ ನಡ್ಕೊಂಡು ಹೋಗಿ ಸಾಲಿ ಕಲಿಯೋರು ಬಲ ಮಂದಿ ಅದಾರ. ನಿನಗೆ ಬಸ್ಸಿಗೆ ಹೋಗ್ಬರಕ್ಕೆ ತ್ರಾಸ ಆಕತ್ತನ? ಮತ್ತೆ ಅದನ್ನೇನು ಪಾಸ್ ಬಗ್ಗಾಕ್ ಮಾಡ್ಸಿದಿ? ಪಾಸ್ ಮೊದಲು ಮಾಡ್ಸೀನಿ. ಈಗ ಯಾ ನಮ್ನಿ ರಶ್ ಬರೇ ಹೆಣ್ಮಕ್ಳ ತುಂಬಿರ್ತಾರೆ. ಎತ್ ಬೇಕತ್ತ ಹೋಗಂಗಿಲ್ಲ ಬರಂಗಿಲ್ಲ. ಅದು ಬಸ್ ಹೊತ್ತಿಗೆ ಬರವಲ್ತಿ. ಈಗ ಮೊದ್ಲಿನಂಗ ಬೆಳಿಗ್ಗೆ 9ಕ್ಕೆ ಬರೋ ಬಸ್ 9:30 ಆಕತಿ. ಒಮ್ಮೆ ಏನ್ರಿ ಎಕ್ಸಾಮ್ ಇದ್ದಾಗ ಲೇಟ್ ಆಕತಿ. ತಲೆ ಎಷ್ಟು ಕೆಟ್ಟ ಹೋಗಿತ್ತು ಗೊತ್ತನ? ನಿನ್ಗೇನು ಗೊತ್ತೈತಿ? ಸುಮ್ನಿರ. ಅದು ಕರೆ ಬಿಡುವ. ಈ ಬಸ್ಸಿಂದ ಒಂದು ದೊಡ್ಡ ರಾಮಾಯಣ ಆಗ್ಬಿಟ್ಟತ್ವ ಇವ. ಹೇಳಿ ಟೈಮಿಗೆ ಬರವಲ್ತು ಬಿಡವಲ್ತು. ಮೊದಲ ಟೈಮ್ ಸರಿಯಾರ ಬರ್ತಿತ್ತು. ಈಗ ಫ್ರೀ ಬಸ್ ಆಗಿದ್ದಕ್ಕೆ ಜನ ಭಾಳ ಹತ್ತಬಾರ್ದು, ಹೆಂಗಾರ ಮಾಡಿ ಕೊಟ್ಟಿದ್ದನ್ನು ಕಸ್ಕೋಬೇಕಲ್ಲ. ಫ್ರೀ ಅನ್ನಂಗೂ ಇರ್ಬೇಕು, ಇತ್ತಾಗ ಮಂದಿನೂ ಭಾಳ ಇದಾಗಿರ್ಬಾರ್ದು ಅನ್ನೋ ಅರ್ಥಕ್ಕೆ ಬಸ್ ಮೊದಲು ಒಂದು ಊರಿಗೆ 2 ಬಸ್ 3 ಬಸ್ ಇರ್ತಿದ್ವಿ. ಈಗ ಒಂದು ಊರಿಗೆ 1 ಬಸ್ ನೆಟ್ಟಗೆ ಬರವಲ್ತು ಚಂದಗೆ. ಅದಕ್ಕೇನು ಮಾಡ್ಬೇಕೀಗ? ನನ್ಗ ಒಂದು ಗಾಡಿ ಕೊಡ್ಸ. ಗಾಡಿ ತಗೊಂಡು ಮುಕ್ಕಳಾಗಿ ಇಟ್ಕೊಂಡು ನೀರು ಬಿಟ್ಕೊಂಡು ಏನು ಮಾಡ್ತಿ? ಯವ್ವ, ಗಾಡಿ ಇತ್ತಂದ್ರ ಇಲ್ಲೋಡಿಲಿ ಮಸ್ತ್ ಗಾಡಿ ತಗೊಂಡು ಹೋಗಿ ಕಾಲೇಜ್ ಮುಂದೆ ಹಿಂಗೆ ಜುಯ್ ಅಂತೆ ಕಟ್ ಹೊಡಿಬೋದು. ಆಮ್ಯಾಗ ಕಾಲೇಜ್ನ್ಯಾಗ ಹುಡುಗರು ಎಲ್ಲರೂ ಚಲೋ ಗಾಡಿ ತೊಗೊಂಡ ಬರ್ತಾರ. ನಾ ಒಬ್ನ ಬಸ್ನ್ಯಾಗ ಹೋಗಿ ಅಸಹ್ಯ ಮಾಡ್ಕೊಳವ. ನನ್ಗೆ ಎಲ್ಲಾರು ಇದ್ರಿಗೆ ಸುಮಾರು ಆಕತಿ, ಭಾಳ ಅಸಹ್ಯ ಆಕತಿ ಹೋಗಿ ಇಳ್ಯಾಕ. ಆಮ್ಯಾಗ ಹುಡುಗಿಯಾರೆಲ್ಲರೂ ಗಾಡಿ ಇರ್ತಾವಲ್ಲ, ಬೈಕ್ ಇರ್ತಾವಲ್ಲ, ಅವ್ರ ನಟ್ಟ ನೋಡ್ತಾರ, ಅವ್ರ ನಟ್ಟ ಮಾತಾಡ್ಸ್ತಾರ. ನಾನು ಮಾತಾಡ್ಸಂಗಿಲ್ಲ ಭಾಳ ಯಾರು. ಗಾಡಿ ಇಲ್ಲ ಅಂತೇಳಿ ಅವ್ರು ಕೂಟ ಲಿಫ್ಟ್ ಎಲ್ಲ ತಗೋತಾರ. ಗಾಡಿಯಾಗಿಂದ ಕುಂದಿರ್ಸ್ಕೊಂಡೋಗಿ ಎಲ್ಲ ಬಿಡ್ತಾರ ನನ್ನ ದೋಸ್ತರು. ನನ್ನ ಕಡೆ ಬರೋದನ್ನೇ ಇಲ್ಲ ಯಾರು. ಎಲ್ಲ ಹಲಕಟ ಬಾಡ್ಯ ನನ್ನ ಇದ್ರಿಗೆ ಹುಡುಗಿಯಾರ ಕರ್ಕೊಂಡು ಹತ್ತಿಸ್ಕೊಂಡು ಅಡ್ಡಾಡಾಕ ನನಗೆ ಗಾಡಿ ಬೇಕಂತೇಳಿ ಕೇಳಾಕತ್ತೀಯ? ನಿನ್ನ ಚಪ್ಪಲ್ ಹರಿಮಠ ಹೊಡೆಯಂಗಿಲ್ಲನ? ಮರ್ಯಾದಿಂದ ಹೋಗೋದಿದ್ರ ಬಸ್ಗೆ ಹೋಗ. ಇಲ್ಲಿಕಂದ್ರೆ ಗಾಡಿ ಕೊಡ್ಸುದಿಲ್ಲ. ನೀ ಏನು ಓದಿಕಿಸ್ತು ದಬ್ಬಾಕವ ಅಲ್ಲ ನೀನು. ಏನು ಸುಳ್ಳ ಸಾಲಿಗೆ ರೊಕ್ಕ ಹಾಳು ಮಾಡವ, ಹುಡುಗಿಯಾರ ಕರ್ಕೊಂಡು ಅಡ್ಡಾಡವ. ಮನ್ಯಾಗ ಕೆಲಸ ಮಾಡ್ಕೊಂಡು ಬಿದ್ದಿರು. ಬೈಕ್ ತಗೊಂಡು ಮುಕ್ಕಳಾಗಿ ಇಟ್ಕೊಂಡು ಅಡ್ಡಾಡ್ಬೇಕಂತ ಮಾಡಿ ಏನು? ಹಂಗ ಹೇಳ್ಬೇವ. ಮತ್ತೆ ಎದಕ್ ಬೇಕಂದಿದ್ರೆ ಏನು ಹೇಳ ನಾನು? ಅದಕ್ಕೆ ಹಂಗ ಅಂದೆ. ಬೈಕ್ ನನಗೆ ಕಾಲೇಜಿಗೆ ಹೋಗಕ್ಕೆ ಬೇಕು ತಗೋ. ಅಲ್ಲ ನಿಮ್ಮ ಅಪ್ಪ ನೋಡಿದ್ರೆ ಎಷ್ಟು ರೊಕ್ಕ ಬಂದ್ರು ಬರೇ ಕುಡ್ದು ಸಾಯ್ತೈತೆ. ಆದರ ನಿನಗೆ ಬೈಕ್ ಎಲ್ಲಿಂದ ತಂದು ಕೊಡಬಲ್ಲ? ನಾನು ಮನ್ಯಾಗ ಹಾರೇ ಬದುಕಿಗೆ ಅಲ್ಲಿ ಹೋಗಿ ಇಲ್ಲಿ ಹೋಗಿ ಹೆಂಗ ನಾನು ಸಂಘ ಸಂಸ್ಥೆ ಕಟ್ಕೊಂಡು ಹೆಂಗ ಮನೆ ನಡ್ಸ್ಕೊಂಡು ಹೊಂಟೇನಿ. ನಿಮ್ಮ ಅಪ್ಪ ದುಡ್ದಿದ್ದು ಸಂಜೆಲಿ ಸತ್ರ ಎಣ್ಣಿಗೆ ಸಾಲಂಗಲ್ಲ, ಮುಂಜಾನೆ ಸತ್ರ ಬೆಣ್ಣಿಗೆ ಸಾಲೋದಿಲ್ಲ ಅನ್ನೋ ಹಂಗೆ ಆಗೈತಿ. ಕಟ್ಗೆ ಕುಳ್ಸತ್ಗೆ ಮಾರಾಕ್ ತರಕಾಗುದಿಲ್ಲ. ಹೂತು ಬರ್ಬೇಕು ಹಂಗೆ ಬಾಳೆ ಐತಿ ನಿಮ್ಮ ಅಪ್ಪ ದುಡಿ ರೊಕ್ಕ. ಅವನ ಮುಕ್ಕಳೇರ ಪುಕ್ಷಟ್ಟೆ ಕುಡ್ದು ಬರ್ತಾನೆ. ಮತ್ತೆ ಸಾಲ ಮಾಡಿ ಅವಲ್ಲಿಲ್ಲೇ ನೀ ಗಾಡಿ ಕೇಳಾಕತ್ತೀಯನ? ಹೋಗ ಅವ್ರ ನಿಮ್ಮ ಅಪ್ಪನ ಕೇಳ್ಕೊಡ್ಸಿನಂದ್ರೆ ತಗೋ. ಇಲ್ಲೋಡ ಗಾಡಿ ಪಾಡಿ ನಾನು ಕೇಳಾಕೋಬೇಡಪ್ಪ. ಏನ ನೀನು ಸಾಲಿ ಪೀಜಾ ನಾ ಕಷ್ಟ ಬಿಟ್ಟು ಕಟ್ಟೇನಿ. ಮತ್ತೆ ನನಗೆ ಗಾಡಿ ಕೊಡ್ಸು, ಅದು ಕೊಡ್ಸು, ಇದು ಕೊಡ್ಸೋದ್ರೆ ನಾ ಕೊಡ್ಸೋದಿಲ್ಲ. ನನ್ನ ಕಡೆ ರೊಕ್ಕಿಲ್ಲ. ನಿಮ್ಮ ಅಪ್ಪ ಬರ್ತಾನೆ ಈಗ ಕುಡ್ದು ಒಲ್ಯಾಡ್ಕೊಂತ ಆ ಗಾಡಿಗೊಮ್ಮೆ ಹಾದ್ ಈ ಗಾಡಿಗೊಮ್ಮೆ ಹಾದ್ ಏನು ಬರ್ತಾನ? ಅವನ್ನ ಕೇಳು. ಶಾಂತಕ ತಡಿಯವ ಬಂದು ನಾನು ಕೈಪಲ್ಯಕ್ ನಡಿ. ಚೀಲ ತೊಂಬಾರೆ. ಇದ್ದಿದ್ದು ಚೀಲ ಹರಿದತ್ ಬಿಡ ಶಾಂತಕ. ಅಲ್ಲೇ ಒಂದು 10 ರೂಪಾಯಿ ಚೀಲ ತಗೋತೀನಿ ನಡಿ. ಯಾರಿಗೆ ಬೇಕು ಈ ಎಂತಿ? ಯಾರಿಗೆ ಬೇಕು ಈ ಎಂತಿ? ಎಂತಿಗೆ ಕೈ ಮುಗಿಬೇಕಾ ಇಲ್ಲ ಅವಳ ಕೈ ಮುರಿಬೇಕಾ?
ಎಂತಿ ಇದ್ರೂನು ಬದುಕಬೇಕಾ, ಯಾರಿಗೆ ಬೇಕು ಈ ಎಂತಿ, ಯಾರಿಗೆ ಬೇಕು ಈ ಎಂತಿ. ಅಲ್ಲುಡಿಯವ ಆ ಗಾಡಿಗೊಮ್ಮೆ ಹಾಯ್ತಾನ ಈ ಗಾಡಿಗೊಮ್ಮೆ ಹಾಯ್ತಾನ. ಯವ್ವ ಪ್ರೇಮಕ್ಕ ನಿನ್ನ ಗಂಡನ ನೋಡಯ್ಯ ಪ್ರೇಮವ. ಏ ನಿಧಾನ ನಿಧಾನ ಸಾವಕಾಶ ಬರ್ರಿ. ನೋಡ್ದೆ ನಿಮ್ಮ ಅಪ್ಪನ ಅವತಾರ. ಇವ ಹಿಂಗದನ ನನಗೆ ಗಾಡಿ ಕೊಡ್ಸನ್ ಕೇತಿಯಲ್ಲ ಭಾಡೆ ನಿನ್ನ ನಾಚಿಕ್ ಬರುದಿಲ್ಲ ನಿಂಗ. ಇಬ್ರು ಗಂಡ ಮಕ್ಕಳದಿರಿ ಮನ್ಯಾಗ, ನಾ ಕೆಲ್ಸಕ್ಕೆ ಹೋಗ್ಕನಿ. ನೀ ಅಂತರು ಬಿಡು ಓದಾಕತ್ತಿ ಅದೊಂದು ಲೆಕ್ಕ ಬೇರೆ. ನಿಮ್ಮಪ್ಪ ನೋಡು, ನಿಮ್ಮಪ್ಪ ಹೆಂಗದ ನೋಡವ. ಏನಿದೆ ನನ್ನ ಮನೆ ಬಕಲ್ದಾಗ ನನ್ನ ಸ್ವಾಗತ ಮಾಡಕ್ಕೋಸ್ಕರ ಇಷ್ಟು ಜನ ಕಾಡಾಕತ್ತೀರಿ? ಅಯ್ಯೋ ನಿನ್ನ ಬಾಯಾಗ ನಾ ಇದ ಬ್ಯಾಗ್ ಕಸ್ಕೊಂಡ್ ತುರುಕ್ಲಿ. ಅದು ಕಾಡಾಕತ್ತೀರಲ್ಲ ಕಾಯಾಕತ್ತೀರಿ. ದೊಡ್ಡ ಗನಂದಾರಿ ಕಿಸ್ತು ಯುದ್ಧದಾಗ ಗೆದ್ದು ಬಂದಿ ನೋಡು ಪಾಪ. ಅದಕ್ಕೆ ನೀನು ಆರ್ತಿ ಮಾಡಿ ಒಳಗೆ ಕರ್ಕೊಳ್ಳೋಣ ಅಂತ ಇಲ್ಲಿಂತೇವಿ. ಅಲ್ಲ ಬಸಣ್ಣ, ಏನ್ ನೀನು ಆ ಗಾಡಿಗೊಮ್ಮೆ ಹಾಯ್ತಿ ಈ ಗಾಡಿಗೊಮ್ಮೆ ಹಾಯ್ತಿಪ್ಪ, ತೀರ ನೆಟ್ಟಗೆ ಬರಬಾರ್ದನ. ತೋ ನೀವು ನನ್ನ ಭಾಳ ತಪ್ಪು ತಿಳ್ಕೊಂಡಿರಿ ಶಾಂತಕರ. ಅದು ಮಳೆಗಾಲ ಚಾಲು ಆತ್ ನೋಡ್ರಿ. ಈಗ ನನಗೆ ನಮ್ಮ ಊರಿನ ಮೇಲೆ ಅಷ್ಟು ಕಾಳಜಿ ರೀ, ನಮ್ಮ ಊರಾನ ಜನರ ಮೇಲೆ ಅಷ್ಟು ಕಾಳಜಿ, ಮನಿಗಳ ಮ್ಯಾಗ ಅಷ್ಟು ಕಾಳಜಿ ನನಗೆ. ಅಯ್ಯಯ್ಯಯ್ಯ ಊರಾನ್ ಸುದ್ದಿ ತಗೊಂಡು ಮುಲ್ಲಾ ಸೊರಗಿದ್ನಂತೇಳಿ ಮನ್ಯಾಂದ ಯೋಚನೆ ಮಾಡಕ್ ಹೋಗ್ಬೇಡ. ಮನಿ ಬಗ್ಗೆ ಕಾಳಜಿ ಮಾಡಬೇಡ. ಇಲ್ಲಿ ಮನ್ಯಾಗ ಏನ್ ನಡೀತೈತಿ ಅಂತ ತಿಳ್ಕೊಳಕ್ ಹೋಗ್ಬೇಡ. ಊರ್ ಮಂದಿ ಬಗ್ಗೆ, ಊರ್ ಮಂದಿ ಮನಿ ಬಗ್ಗೆ ಯೋಚನೆ ಮಾಡವ ನವಾಬ ಇವ. ಹೆಕ್ ಮಾನ್ಗೇಡಿ ಹುಚ್ಕೊಡಿ. ಅದು ಹಂಗಲ್ಲದ, ಕುಡ್ದು ಬರುವ ಹೊತ್ನ್ಯಾಗ ನಾನು ಚೆಕಿಂಗ್ ಆಫೀಸರ್ ಗತೆ ಚೆಕಿಂಗ್ ಮಾಡ್ಕೊಂತ ಬರ್ತಾನೆ. ಹಂಗ ಬಂದ್ರೆ ಗಾಂವ್ ಆಗೋದಿಲ್ಲ ಅಂತೇಳಿ ಆ ಗಾಡಿಗೊಮ್ಮೆ, ಈ ಮನಿ ಗಾಡಿಗೊಮ್ಮೆ, ಆ ಮನಿ ಗಾಡಿಗೊಮ್ಮೆ, ಕಟ್ಟಿಗೊಮ್ಮೆ ಹಾಯ್ಕೊಂತ ಬರ್ತಾನೆ. ಯಾಕೆ ಹಂಗೆ ಹಾಯ್ಕೊಂತ ಬರ್ತಾನೆ ಅಂದ್ರೆ ಯಾ ಗಾಡಿ ಗಟ್ಟೈತಿ ಬಗನ ನಾ ಹಿಂಗೆ ಹಾಯ್ತ್ಲೆ ಬಿದ್ದಿತ್ತಂದ್ರೆ ಅದು ಆಮ್ಯಾಗ ಅದರಿಂದ ಸಾವು ನೋವು ಆಗುತ್ತೆ ತಪ್ತತೆ. ಮತ್ತು ಕಟ್ಕೊಂಡ್ಬಿಡ್ತಾರ. ಈಗ ನಾಳೆ ಮಳೆಗಾಲಕ್ಕೆ ಜೋರು ಮಳೆ ಹೊಡೆತಕ್ಕೆ ಬಿತ್ತಂದ್ರೆ ಅಲ್ಲಿ ಎಸ್ ಮಂದಿ ಮಕ್ಕೊಂಡಿರ್ತಾರ ಏನು. ಅದಕ್ಕೆ ಗಾಡಿ ಗಟ್ಟದಾವಿಲ್ಲ ನಮ್ಮ ಊರಾನು ಅಂತ ಚೆಕಿಂಗ್ ಮಾಡ್ತಿರ್ತೇನೆ ನಾನು. ಅಯ್ಯೋ ನಿನ್ನ ಮಕ್ಕಷ್ಟು ಬೆಂಕಿ ಹಾಕ. ಮನಿಗೆ ಮಾರಿ ಊರಿಗೆ ಉಪಕಾರಿ ಆಗಿಯಲ್ಲ. ನಿನ್ನ ಹೆಣ ಎತ್ಲಿ ನೀ ಎಂತ ಜೋಡಾಗಿ ನನಗೆ. ಅಲ್ಲ ನಿನ್ನ ಮಗ ಅಲ್ಲಿ ಏನೋ ಬೇಕನ್ನಕತ್ತಾನ, ಅವಂಗ ಬಾಯಿಗೆ ಬಂದಂಗೆ ಬೇಕತ್ತಾನೆ. ನೀವೊಂದು ಇಂಥ ಜೋಡಾಗಿಯಲ್ಲ. ಅಲ್ಲ ಅಪ್ಪನ ಹಿಂಗಾದ್ರ ಮಗ ಇನ್ನು ಹಂಗೋ ಏನು ಅದು ಏನಂತ ಹೇಗ್ಬೇಕು ಏನೋ ನಿಮ್ಮ ಕುರ್ ಕೈಯಾಗ ನಾನು ಅಂತೇನ. ಹೌದಾ? ಏಕ್ ಸೈಡ್ ಸನ್, ಮೈ ಡಿಯರ್ ಸನ್, ವಾಂಟ್ ಯು ವಾಂಟ್ ಟೇಲ್ ಮೀ ಐ ವಿಲ್ ಗಿವ್. ಇಂಗ್ಲೀಷ್ ಮಕ್ಕಕ್ಕೆ ಇಂಗ್ಲೀಷ್ ಬೇರೆ ಕೇಳು. ಯು ಸೆಟ್ ಅಪ್ ಕಿರಿಕಿರಿ ವೈಪ್. ನಾನು ನನ್ನ ಮಗ ಇಂಗ್ಲೀಷ್ನಾಗ ಟಾಕ್ತಾ ಇದೇವಿ. ಈಗ ಸ್ವಲ್ಪ ತನ ಸುಮ್ಕಿರ್ರಿ. ಓಕೆ ಸನ್, ವಾಂಟ್ ಯು ವಾಂಟ್. ಅಪ್ಪ ಅದು ನನಗೆ ಗಾಡಿ ಬೇಕಾಗಿತ್ತು. ಬಸ್ಸಿಗೆ ಹೋಗಿ ಬಸ್ಸಿಗೆ ಬರಕ್ಕೆ ತ್ರಾಸ ಆಗೈತಪ್ಪ. ಅದಕ್ಕೆ ನನಗೆ ಗಾಡಿ ಬೇಕಾಗೈತಿ. ಓ ದಟ್ಸ್ ಆಲ್, ಓನ್ಲಿ ಒನ್ ಗಾಡಿ? ಓ ಮೈ ಗಾಡ್. ಅದಕ್ಕೆ ಯುವರ್ ಮದರ್ ವಾಟ್ ಟೆಲ್ಲಿಂಗ್ ಯು? ಇಲ್ಲ ಕೊಡ್ಸಂಗಿಲ್ಲ, ನನ್ನ ಕಡೆ ರೊಕ್ಕಿಲ್ಲ ಅಂದ್ಲ ಅವ್ವ. ನಿನ್ನ ಕೇಳಂದ್ಲ. ಓ ಒಂದು ಗಾಡಿ ನಿನಗೆ ಕೊಡಿಸೋಷ್ಟು ಕೆಪಾಸಿಟಿ ಆ ಮಸಡಿಗೆ ಎಲ್ಲೈತಿ? ನನಗೆ ಕೇಳಿಯಲ್ಲ ಮಗನೇ. ನಾಳೆ ಚರಂತಪ್ಪನ ಜಾತ್ರೆಯಾಗ ನಿನಗೊಂದು ಗಾಡಿ ತಂದು ಕೊಡ್ತಾನೆ, ತಲೆ ಕೆಡಿಸ್ಕೋಬೇಡ ಏನು. ಒಂದು ಪೆಟ್ಟು ನನಗೆ ಕಡಿಮೆ ಆದರೂ ಅಡ್ಡಿ ಇಲ್ಲ, 90 ಕಮ್ಮಿ ಆದರೂ ಅಡ್ಡಿ ಇಲ್ಲ, ನಿನಗೆ ಗಾಡಿ ತಂದು ಕೊಡ್ತಾನೆ. ನೀ ಚೆನ್ನಾಗಿರ್ಬೇಕು ಮಗನೇ. ಅರ್ಥ ಆತನಪ್ಪ ನಿಮ್ಮ ಅಪ್ಪನ ಯೋಗ್ಯತೆ ಏನೈತೆ ಅಂತೇಳಿ. ಯಪ್ಪ ಜಾತ್ರೆನ ಗಾಡಿ ಅಲ್ಲಪ್ಪ, ಹೊಸದು ಶೋರೂಮ್ನ ಗಾಡಿ. ನನಗೆ ಬೈಕ್ ಬೇಕು. ಓ ಯು ಮೀನ್ ಬಿಗ್ ಬೈಕ್? ಓ ಅಂಡ್ ಊರಿಂಗ್ ಅಂಡ್ ಗೋಯಿಂಗ್. ದಿಸ್ ಒನ್ ಬೈಕ್. ಐ ನೋ. ನೀನು ಇಂಗ್ಲೀಷ್ಗೆ ಅಷ್ಟು ಬೆಂಕಿ ಬಿತ್ತು, ನೆಟ್ಟ ಕನ್ನಡದಾಗ ಮಾತಾಡು. ಓ ಸ್ಟಾಮಕ್ ಬರ್ನಿಂಗ್. ಯು ಡೋಂಟ್ ನೋ ಇಂಗ್ಲೀಷ್? ಐ ಆಮ್ ಆಲ್ಸೋ ಕಮಿಂಗ್ ಇಂಗ್ಲೀಷ್. ಮಗ ಒಂದು ಬೈಕ್ ಕೇಳಿದ್ರೆ ಕೊಡ್ಸೋಕ್ಕಾಗಂಗಿಲ್ಲ ಅಂದಿ? ನಿನ್ನ ತುಳ್ದಾಬಿಟ್ಟನಿ ಮಗನೇ. ಯು ಡೋಂಟ್ ವರಿ. ನಾನು ಧರ್ಮಸ್ಥಳ ಸಂಘದಾಗ ಈ ಸಲ 30,000 ಕೊಡ್ತಾರ, 8 ಕೊಡ್ತಾರ ನೋಡ್ತಾನೆ. ಕೊಟ್ರಂದ್ರೆ ಐ ವಿಲ್ ಗಿಫ್ಟ್ ಒನ್ ಬೈಕ್. ಯು ಡೋಂಟ್ ವರಿ. ಏನೇ ಧರ್ಮಸ್ಥಳ ಸಂಗಿನ ರೊಕ್ಕ ತಗೊಂಡ ಅವ್ನು ಗಾಡಿ ಕೊಡಿಸ್ತೀರಿ? ಬಿಡ್ತಾರಂತ ಮಾಡಿರನ? 108 ಹರಬದಾವಿಲ್ಲೇ ನೀಗ್ಸು. ಮಳೆಗಾಲ ಚಾಲು ಆತ, ಹಂಚ್ ಹೊಚ್ಚಿಸ್ಬೇಕು. ಮನಿ ಅನ್ನೋದು 30 ತೂತಾಗೈತಿ. ಮಳೆ ಬಂತಂದ್ರೆ ಮನೆ ಒಂದು 30 ತೂತಾಗೈತಿ. ಸುಮ್ ಕುಂದ್ರ ಸೋರಾಕತ್ ನಿಂದಿರ್ತತಿ. ಮೊದಲು ಹಂಚ್ ಹೊಚ್ಚಿಸ್ಬೇಕು. ಅದು ಇದು ಎಷ್ಟು ಕೆಲಸ ಅದಾವ ಅಂತ ಮಾಡಿ ಮನ್ಯಾಗ ಒಂದು ಬಾಂಡೆ ನೆಟ್ಟಿಗಿಲ್ಲ ಏನ. ಒಂದು ಗ್ರಾಮ್ ಬಂಗಾರ ಬಿಟ್ಟಿಲ್ಲ. ತಾಳಿ ನೋಡಿದ್ರೆ ತೂತು ಬಿದ್ದಾವ, ಕಳಸ ಮುರ್ದತಿ. ನಾನು ಹೊಸ ತಾಳಿ ತಗೋಬೇಕ್ಯಾಡ. ನೀವು ಸುಮ್ಕ ಇರ್ರಿ ಅಷ್ಟ. ನಾ ಹೇಳಾಕತ್ತೇನೆ ನೋಡಿ, ಧರ್ಮಸ್ಥಳ ಸಂಗಿನ ರೊಕ್ಕಕ್ಕೆ ನೀವು ತಲೆನ ಹಾಕಕ್ ಹೋಗ್ಬೇಡ್ರಿ ಸಲ. Oh my God, so many things you purchase. Only one bike. My son is taking me, telling me. ಅಯ್ಯವ್ವ ಬಸಣ್ಣ, ನಿನ್ ಇಂಗ್ಲೀಷ್ ಕೇಳಕ್ಕಾಗಲ್ತಪ್ಪ ಯಪ್ಪ ನಮ್ಗೆ. ಓಕೆ ಸಂತಕ್ಕ. ನನ್ಗೆ ಏನಾಗ್ಬಿಡ್ತೈತಿ ಅಂದ್ರೆ ಸ್ವಲ್ಪ ನಾವು ಎಜುಕೇಟೆಡ್ ಇದೀವಲ್ಲ, ನಮ್ಗೆ ಇಂಗ್ಲೀಷ್ ಬರಾಕತ್ತಿ ಬಿಡ್ತಾವೆ. ಇದು ಎಲ್ಲಿ ಇದಕ್ಕೆ ಬರೋದಿಲ್ಲ. ಹಂಗಾಗಿ ನಾನು ನನ್ನ ಮಗ ಮನ್ಯಾಗ ಇಂಗ್ಲೀಷ್ ಮಾತಾಡೋದಿಲ್ಲ. ಅದಕ್ಕೆ ಹೋಲ್ ಬಿಡುವ. ಈಗ ನೀನು 30,000 ರೂಪಾಯಿದಾಗ ಇಲ್ಲಾಡಿಲೆ 5,000 ರೂಪಾಯಿ ನೀ ತಗೋ, 25,000 ರೂಪಾಯಿ ನನ್ನ ಕೈಯಾಗ ಕೊಟ್ಟು ಬಿಡ್ಬೇಕು. ನೀನು ಪೂರ್ತಿ ಜವಾಬ್ದಾರಿ ನಂದದ.
ಕೊಟ್ಟು ಬಿಡ್ತಾನೆ ನೀ ಇಟ್ಕೊಂಡ್ಬಿಡುವಂತಿ 25,000 ರೂಪಾಯಿ ತಗೊಂಡು ಅಂದ್ರೆ ಸೇರಿದ ಅಂಗಡಿಯಾಗ ಬಿದ್ದು ಅಲ್ಲೇ ಕುಡ್ದು ಅಲ್ಲೇ ಸತ್ತು ಬಿಡುವಂತಿ ಬೇಸದಿ ಹೇಳಿ ನೀನು ಅಲ್ಲ 25,000 ರೂಪಾಯಿ ಅಂತ ಹೋದ್ಸಲ ಧರ್ಮಸ್ಥಳ ಸಂಘದಾಗ ನನಗೆ 10,000 ಬೇಕಂತ ಬಾಯಿ ಮಾಡಿ ಜಗಳ ಮಾಡಿ ಊಟ ಬಿಟ್ಟು ನಾ ಹಂಗೆ ಮಾಡಿ ಹಿಂಗೆ ಮಾಡಿ ಜಗಳ ಮಾಡಿಸ್ಕೊಂಡೆ ₹1 ಕಟ್ಟಿದ್ದೇನೆ ಇವತ್ತಿನವರೆಗೆ ನಾನು ಕಟ್ಟಕತ್ತೇನೆ ನೀನು ಹೆಣ ಎತ್ತಲಿ ಸುಳ್ಳು ರೊಕ್ಕ ಬೇಕಂತೀಯನ ನೀನು ನನಗೆ ಇದು ಜೋಡದಂಗಾಗಿಯ ನೀನೇನು ನನಗೆ ಕಾಡಕತ್ತಿ ಅತ್ತಾಗ ₹1 ಕೇಳಿದ್ರೆ ಆಯ್ತು ನಿನಗೆ ಸಹ್ಯ ಮಾಡೋದಿಲ್ಲ ಈ ಸಲ ಧರ್ಮಸ್ಥಳ ಸಂಘದಾಗ ನಂಗೆ ರೊಕ್ಕನ ಬೇಕಾಗಿಲ್ಲ ಶಾಂತಕ್ಕೆ ಹೋಗುನ್ ಬಾರಿ ಕಾಯ್ಪಲ್ ತರಕತ್ತಾಗ ಏನು ನಮ್ಗೆ ಸುಮ್ಮನೆ ಇದು ರಾಡಿನ ಬೇಡತ್ತಾಗ ಇವ್ರು ಕೂಡ ಮಾತಾಡ್ಕೊಂಡು ನಿಂತ್ರೆ ತಲೆ ಹಾಳಾಗಿ ಹೋಗತ್ತಾಗ ನಿಮ್ಮ ಅಪ್ಪ ಕೊಡ್ಸಿದ್ರೆ ಗಾಡಿ ತಗೋರಪ್ಪ ಇಲ್ಲ ಅಂದ್ರೆ ಇಲ್ಲ ನನ್ನ ಕಡೆ ಅಂತೂ ರೊಕ್ಕಿಲ್ಲ ಧರ್ಮಸ್ಥಳ ಸಂಘ ರೊಕ್ಕ ಅದು ಇದು ಅಂತ ಬಾಯಿ ಹಾಕಕ್ ಹೋಗ್ಬೇಡ್ರಿ ನೀವು ಏಯ್ ಶಟ್ ಅಪ್ ಯು ನಾನ್ ಸೆನ್ಸ್ ಸ್ಟಾಪ್ ಇಟ್ ವೇರ್ ಆರ್ ಯು ಗೋಯಿಂಗ್ ಕಾಯ್ಪಲ್ ತರಕೊಂಟೇನೆ ಓ ಯು ಮೀನ್ ಅಜಿಟೇಬಲ್ಸ್ ಓಕೆ ಯು ಡೂ ಒನ್ ಥಿಂಗ್ ಅಂದ್ರೆ ಏನು ಗೊತ್ತನ ನೀ ಮಾಡಿ ಒಂದು ಕೆಲಸ ಮಾಡಿಲ್ಲ ಹೆಂಗೆ ಗೊತ್ತನ ನುಗ್ಗಿಕಾಯಿ ಸಿಕ್ಕರು ತಗೋಲೆ ಭಾಳ ಇಂಪಾರ್ಟೆಂಟ್ ಅದಾವ ಯಾಕ ನುಗ್ಗಿಕಾಯಿ ತಗೋ ಆಮೇಲೆ ಒಟ್ಟು ಎಲ್ಲ ಇವು ಬೆಂಡೆಕಾಯಿ ತಗೋ ಮುಳಗಾಯಿ ತಗೋ ಇವೆಲ್ಲ ನಮಗೆ ತಿಂಡಿ ಹೇಳ್ತಾವ ಇವು ಅಂದ್ರೆ ಕಡಿತೈತಿ ಮೈ ಅದಕ್ಕೆ ತಗೊಂಬಾರ ನಿನ್ನ ಬಾಯ ಅದೆಲ್ಲರ ಬಚ್ಚಲದ ಡೋಂಟ್ ಫರ್ಗೆಟ್ ನುಗ್ಗಿಕಾಯಿ ವೆರಿ ಇಂಪಾರ್ಟೆಂಟ್ ಮಗನೇ ಓ ಮೈ ಸನ್ ಬೇಜಾರು ಮಾಡ್ಕೊಬೇಡ ರಿಲಿಗ್ರಾಲೋದು ಗಾಡಿ ಕೊಡಿಸ್ತೀನಿ ಬೇಜಾರು ಮಾಡ್ಕೊಬೇಡ ಒಂದಿಟ್ಟು ಬಂತಡಿ ಅಯ್ಯೋ ದೇವ್ರೆ ನಮ್ಮ ಅಪ್ಪನ ಕೇಳಿದ್ರೆ ಹಿಂಗೆ ನಮ್ಮ ಅವ್ನ ಕೇಳಿದ್ರೆ ಗಾಡಿ ಕೊಡ್ಸಂಗಲ್ಲ ಅಂತ ಹೇಳಿ ಹೋದ್ಲು ಈಗ ನಾ ಏನು ಮಾಡಲಿ ಒಂದು ಬೈಕ್ ಬೇಕಲ್ಲ ನನಗೆ ಅಯ್ಯೋ ಹೆಂಗಾರ ಮಾಡಿ ಮತ್ತು ನಮ್ಮ ಅವನ್ನ ಕೇಳ್ಬೇಕು ಕೇಳ್ತೇನೆ ಒಳ್ಳೆ ಬರಲಿ ಕಾಯಿಪಲ್ಲೆ ಆಕೆ ಚಲೋ ಮೂಡ್ನಾಗ ಇದ್ದಾಗ ಕೇಳ್ತೇನೆ